ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಇತಿಹಾಸ ಆಸಕ್ತ ಕೇಳುಗರೆ, ನಾನು ಕೆ ಪ್ರಭಾಕರ್ ರಾವ್. ಈ ಹೊತ್ತು ತಮ್ಮ ಮುಂದೆ ಇತಿಹಾಸ ರಚನೆಯಲ್ಲಿ ಪ್ರಧಾನ ಪಾತ್ರ ವಹಿಸಿರುವ ಆಧಾರಗಳನ್ನು ಕುರಿತಂತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಉಪನ್ಯಾಸದಲ್ಲಿ ತಾವು ಆಧಾರಗಳು ಎಂದರೇನು, ಅವುಗಳ ಅರ್ಥ, ಅವುಗಳ ಪ್ರಾಮುಖ್ಯತೆ, ಭಾರತದಲ್ಲಿ ಇತಿಹಾಸ ರಚನೆ ಮತ್ತು ಪ್ರಜ್ಞೆ ಹಾಗೂ ಭಾರತದ ಪ್ರಾಚೀನ ಇತಿಹಾಸದ ಅಧ್ಯಯನಕ್ಕಿರುವ ಆಧಾರಗಳ ವರ್ಗೀಕರಣವನ್ನು ಕುರಿತು ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಆಧಾರಗಳನ್ನು ಕುರಿತಂತೆ ಮುಂದಿನ ಕೆಲವು ಭಾಗಗಳಲ್ಲಿ ನಾನು ಆಧಾರಗಳ ಬೇರೆ ಬೇರೆ ಮೂಲಗಳನ್ನು ಕುರಿತು ಅಥವಾ ವಿಧಗಳನ್ನು ಕುರಿತು ಉಪನ್ಯಾಸದಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ. ಆಧಾರಗಳು ಅಂದರೆ ಏನು ಅನ್ನುವುದನ್ನು ಮೊದಲಿಗೆ ನಾವು ನೋಡೋಣ. ನಮಗೆಲ್ಲ ತಿಳಿದಿರುವಂತೆ ಇತಿಹಾಸ ಸಮಾಜ ವಿಜ್ಞಾನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಜ್ಞಾನ ಶಾಖೆ. ಇದು ಮಾನವ ಜನಾಂಗದ ಪ್ರಗತಿ, ಅದರ ಏಳು ಬೀಳುಗಳನ್ನು ಅಧ್ಯಯನ ಮಾಡುತ್ತೆ. ಗತಕಾಲದಿಂದ ಮಾನವ ಸಂಸ್ಕೃತಿ ಮತ್ತು ನಾಗರಿಕತೆ ಹೇಗೆ ಬೆಳೆದು ಬಂತು ಅನ್ನೋದನ್ನು ದಾಖಲಿಸುತ್ತೆ. ಇತಿಹಾಸ ಸಂಪೂರ್ಣವಾಗಿ ಗತಕಾಲವನ್ನು ಕುರಿತಿರ್ತಕ್ಕಂಥ ಅಧ್ಯಯನ. ಇಂತಹ ಇತಿಹಾಸದ ರಚನೆಯಲ್ಲಿ ಆಧಾರಗಳು ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತವೆ. ಸ್ಪಷ್ಟವಾದ ಮತ್ತು ಸೂಕ್ತವಾದ ಆಧಾರಗಳಿದ್ದಲ್ಲಿ ಅತಿ ಹೆಚ್ಚು ನಿಖರವಾದ ಅಥವಾ ವಸ್ತುನಿಷ್ಠವಾದ ಅಥವಾ ಸತ್ಯವಾದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಆಧಾರಗಳು ಅಂದರೆ ಏನು? ಆಧಾರಗಳು ಅಂದರೆ ಮೂಲಾಂಶಗಳು ಅಂತ ಹೇಳಿ ಕರೀತಾರೆ. ಆದರೆ ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಇತಿಹಾಸವನ್ನು ರಚಿಸಲಿಕ್ಕೆ ನೇರವಾಗಿ ಮಾಹಿತಿಗಳನ್ನು ನೀಡುವ ಅಥವಾ ಸಹಕರಿಸುವ ವಿವಿಧ ಮೂಲಗಳು ಅಥವಾ ಸಾಮಗ್ರಿಗಳನ್ನು ನಾವು ಆಧಾರಗಳು ಅಂತ ಹೇಳ್ಬೋದು. ದ ಥಿಂಗ್ಸ್ ವಿಚ್ ಹೆಲ್ಪ್ಸ್ ಫಾರ್ ದಿ ಸ್ಟಡಿ ಆಫ್ ಹಿಸ್ಟ್ರಿ, ದೇ ಆರ್ ಸೋರ್ಸಸ್. ಅವುಗಳೇ ಆಕರಗಳು ಅಥವಾ ಆಧಾರಗಳು. ಇತಿಹಾಸಕಾರರು ಈ ಆಕರಗಳು ನೀಡತಕ್ಕಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ಲೇಷಿಸಿ ಸಮನ್ವಯಗೊಳಿಸಿ ಇತಿಹಾಸವನ್ನು ವೈಜ್ಞಾನಿಕವಾಗಿ ರಚನೆ ಮಾಡ್ತಾರೆ, ವ್ಯವಸ್ಥಿತವಾಗಿ ರಚನೆ ಮಾಡ್ತಾರೆ. ಇಂತಹ ಆಧಾರಗಳು ಅವು ಬರಹ ರೂಪದಲ್ಲಿರ್ಬೋದು, ಸ್ಮಾರಕಗಳ ರೂಪದಲ್ಲಿರ್ಬೋದು, ಅವಶೇಷಗಳ ರೂಪದಲ್ಲಿರ್ಬೋದು ಅಥವಾ ಜಾನಪದೀಯ ರೂಪದಲ್ಲಿ ಇರ್ಬೋದು. ಸಂಶೋಧನೆಯ ಸಂದರ್ಭದಲ್ಲಿ ಆಧಾರಗಳನ್ನು ಅಥವಾ ಆಕರಗಳನ್ನು ಪ್ರಾಥಮಿಕ ಅಥವಾ ಮೂಲ ಆಕರಗಳು ಹಾಗೂ ಅನುಷಂಗಿಕ ಆಕರಗಳು ಅಂತ ಹೇಳಿ ವರ್ಗೀಕರಿಸಲಾಗುತ್ತೆ. ಪ್ರಾಥಮಿಕ ಆಕರಗಳು ಅಂದರೆ ಉದಾಹರಣೆಗೆ ಶಾಸನಗಳು, ಅವಶೇಷಗಳು, ಸಮಕಾಲೀನ ಬರಹಗಳು, ದಾಖಲೆಗಳು ಮೊದಲಾದವು. ಅಂದರೆ ಅವು ಘಟನೆಗೆ ಸಮಕಾಲೀನವಾಗಿರ್ತಕ್ಕಂಥ ವಸ್ತುಗಳಾಗಿವೆ ಅಥವಾ ಆಕರಗಳಾಗಿವೆ. ಅಂತಹ ಆಕರಗಳನ್ನು ಆಧರಿಸಿ ಬರೆದಿರ್ತಕ್ಕಂಥವು, ಅವುಗಳನ್ನು ನಾವು ಅನುಷಂಗಿಕ ಅಥವಾ ಸೆಕೆಂಡರಿ ಆಧಾರಗಳು ಅಥವಾ ಆಕರಗಳು ಅಂಥೇಳಿ ಕರೀತೇವೆ. ಇವೆರಡೂ ಅಲ್ಲದೆ ಒಂದು ಮಿಶ್ರವಾಗಿರ್ತಕ್ಕಂಥ ಆಧಾರಗಳು ಕೂಡ ಇದ್ದಾವೆ.
ಅವುಗಳಿಗೆ ಹೈಬ್ರಿಡ್ ಅಥವಾ ಮಿಶ್ರ ಆಧಾರಗಳು ಅಂತೇಳಿ ಕರೀತಾರೆ. ಉದಾಹರಣೆಗೆ ಆತ್ಮಚರಿತೆಗಳನ್ನು ಉಲ್ಲೇಖಿಸ್ಬೋದು. ಅಂದರೆ ಇತಿಹಾಸ ಅನ್ನುವುದು ಗತಕಾಲದ ಅಧ್ಯಯನ, ಅದಕ್ಕೆ ಆಧಾರಗಳು ಬಹಳ ಮುಖ್ಯ. ಯಾವುವು ಅಂತಹ ಇತಿಹಾಸದ ಅಧ್ಯಯನಕ್ಕೆ ಸಹಕರಿಸ್ತವೆ, ಮಾಹಿತಿಗಳನ್ನು ನೀಡುತ್ತವೆ, ಅವುಗಳನ್ನು ನಾವು ಆಧಾರಗಳು ಅಂತ ಹೇಳ್ಬೋದು. ಈಗ ನಾವು ಆಧಾರಗಳ ಮಹತ್ವವೇನು ಅಂತೇಳಿ ನೋಡೋಣ. ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ, ಇತಿಹಾಸ ಅಂತಂದರೆ ಗತಕಾಲದ ಘಟನೆಗಳ ಅಧ್ಯಯನ ಅಂತ. ಅಂದರೆ ನಡೆದು ಹೋಗಿರುವ ಸಂಗತಿಗಳ ಅಧ್ಯಯನ. ಇಟ್ ಈಸ್ ಎ ಸ್ಟಡಿ ಆಫ್ ಪಾಸ್ಟ್ ಈವೆಂಟ್ಸ್. ಇದಕ್ಕೆ ಆಧಾರಗಳು ಬಹಳ ಮುಖ್ಯವಾಗಿ ಅವಶ್ಯಕ. ಯಾಕೆಂತಂದರೆ ಇತಿಹಾಸ ಅನ್ನೋದು ಆಧಾರಗಳನ್ನೇ ಅವಲಂಬಿಸಿದೆ. ಬಾರಾಕ್ಲೋ ಅನ್ನತಕ್ಕಂಥ ಪ್ರಾಧ್ಯಾಪಕರು ಹೇಳ್ತಾರೆ, ಹಿಸ್ಟ್ರಿ ಅದರ ಆಧುನಿಕ ಅರ್ಥದಲ್ಲಿ ಗತಕಾಲವು ಬಿಟ್ಟು ಹೋಗಿರುವ ಅಪೂರ್ಣ ಮತ್ತು ತುಣುಕು ಸಾಕ್ಷ್ಯದ ಆಧರಿಸಿ ಗತಕಾಲದ ಪ್ರಮುಖ ಲಕ್ಷಣಗಳನ್ನು ಪುನರ್ ಸೃಷ್ಟಿಸುವ ಪ್ರಯತ್ನ ಅಂತ. ಅಂದರೆ ಹಿಸ್ಟ್ರಿ ಇನ್ ಇಟ್ಸ್ ಮಾಡರ್ನ್ ಸೆನ್ಸ್, the attempt to recreate the significant features of the past on the basis of imperfect and fragmentary evidence which the past has left behind. ಗತಕಾಲವು ಈಗಾಗಲೇ ಬಿಟ್ಟು ಹೋಗಿರುವ ಅಪೂರ್ಣ ಮತ್ತು ತುಣುಕುಗಳಾಗಿರ್ತಕ್ಕಂಥ ಸಾಕ್ಷ್ಯವನ್ನು ಇಟ್ಟುಕೊಂಡು ಗತಕಾಲವನ್ನು, ಅದರ ಪ್ರಧಾನ ಲಕ್ಷಣಗಳನ್ನು ಪುನರ್ರಚಿಸುವುದು ಇತಿಹಾಸ ಅಂತಾರೆ. ಈ ಹೇಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇತಿಹಾಸವನ್ನು ರಚಿಸುವುದಕ್ಕೆ ಸಾಕ್ಷ್ಯಗಳು ಬಹಳ ಮುಖ್ಯ ಅಂತ ಹೇಳಿ. ಈ ಆಧಾರಗಳು ಅಥವಾ ಸಾಕ್ಷ್ಯಗಳು ಅಥವಾ ಆಕರಗಳು, ಮೂಲಾಂಶಗಳು ಅಂತೇಳಿ ಏನು ಕರಿತೇವೆ, ಅವು ಇಲ್ಲದೆ ಇತಿಹಾಸ ಇಲ್ಲ. ಆಧಾರಗಳಿಲ್ಲದೆ ರಚಿಸುವ ಇತಿಹಾಸವೇ ಅಲ್ಲ ಅನ್ನತಕ್ಕಂಥ ಒಂದು ಮಾತು ಕೂಡ ಇದೆ. ನೋ ಸೋರ್ಸಸ್ ನೋ ಹಿಸ್ಟ್ರಿ. ಆಧಾರವಿಲ್ಲದೆ ಇರತಕ್ಕಂಥದ್ದು ಕಥೆ ಆಗ್ಬೋದು, ಅಥವಾ ಮಿತ್ಸ್ ಆಗ್ಬೋದು, ಕಾಲ್ಪನಿಕ ಕಥೆ ಆಗಿರ್ಬೋದು ಅವು. ಹಾಗಂತ ಹೇಳಿ ಕೇವಲ ಆಕರಗಳ ಸಂಗ್ರಹವೇ ಇತಿಹಾಸವೂ ಆಗಲ್ಲ. ಪ್ರತಿಯೊಂದು ಆಕರಗಳನ್ನು, ಅವುಗಳ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ, ಅವುಗಳನ್ನು ಅರ್ಥೈಸಿ, ಅವುಗಳನ್ನು ವಿಶ್ಲೇಷಿಸಿ, ಅವುಗಳಲ್ಲಿರ್ತಕ್ಕಂಥ ಗತಕಾಲದ ಸಂಗತಿಗಳನ್ನು, ವಿಷಯಗಳನ್ನು ತಂದು ವ್ಯವಸ್ಥಿತವಾಗಿ ಇಡ್ತಕ್ಕಂಥದ್ದು ಇತಿಹಾಸಕಾರನ ಜವಾಬ್ದಾರಿಯಾಗಿರುತ್ತೆ. ಯಾಕೆಂತಂದರೆ ಆಧಾರಗಳು ಸ್ವತಃ ಮಾತನಾಡೋದಿಲ್ಲ, ಅವುಗಳನ್ನು ಮಾತನಾಡಿಸ್ಬೇಕು, ಅವುಗಳಿಂದ ಗತಕಾಲದ ಸಂಗತಿಗಳನ್ನು ಎತ್ತಿಕೊಳ್ಳಬೇಕು. ಅದಕ್ಕೆ ಇತಿಹಾಸಕಾರನಿಗೆ ಆಕರಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯ, ಕೌಶಲ್ಯ, ತಾಂತ್ರಿಕ ಅರಿವು ಜೊತೆಗೆ ಅಂತಹ ಒಂದು ಇಚ್ಛೆ ಇರಬೇಕು ಎನ್ನಲಾಗುತ್ತೆ. ಪ್ರೊಫೆಸರ್ ಶ್ರೀಧರನ್ ಅವರು ಹೀಗೆ ಹೇಳ್ತಾರೆ, ಸೋರ್ಸಸ್ ನಾಟ್ ಓನ್ಲಿ ಗಿವ್ ದ ಹಿಸ್ಟಾರಿಯನ್ ನಾಲೆಡ್ಜ್ ಆಫ್ ಹಿಸ್ಟ್ರಿ ಆ್ಯಸ್ ಈವೆಂಟ್ಸ್ ಆರ್ ಫ್ಯಾಕ್ಟ್ಸ್ ಆಫ್ ದ ಪಾಸ್ಟ್, ಬಟ್ ಆಲ್ಸೋ ಸರ್ವ್ಸ್ ಹಿಮ್ ಆ್ಯಸ್ ಎವಿಡೆನ್ಸ್ ಆಫ್ ದೋಸ್ ಫ್ಯಾಕ್ಟ್ಸ್. ಆಧಾರಗಳು ಇತಿಹಾಸಕಾರನಿಗೆ ಕೇವಲ ಗತಕಾಲದ ಘಟನೆಗಳಾಗಿ ಅಥವಾ ವಸ್ತುಸ್ಥಿತಿಯಾಗಿ ಇತಿಹಾಸದ ಜ್ಞಾನವನ್ನು ನೀಡುವುದು ಮಾತ್ರವಲ್ಲ, ಆ ವಸ್ತುಸ್ಥಿತಿಗಳ ಸಾಕ್ಷ್ಯವಾಗಿಯೂ ಕೂಡ ಕೆಲಸ ಮಾಡುತ್ತವೆ ಅಂತ. ಅಂದರೆ ಅವುಗಳು ಬಹಳ ಮುಖ್ಯವಾಗಿ ಒಂದು ಎವಿಡೆನ್ಸ್ ರೀತಿಯಲ್ಲಿ ಇತಿಹಾಸಕಾರನಿಗೆ ಸಹಾಯ ಮಾಡ್ತವೆ. ಇತಿಹಾಸಕಾರರು ಆರಿಸಿಕೊಳ್ಳುವ ಆಕರಗಳ ಮೇಲೆ ಅವರು ರಚಿಸ್ತಕ್ಕಂಥ ಇತಿಹಾಸದ ಗುಣಮಟ್ಟ ನಿರ್ಧಾರವಾಗುತ್ತೆ. ಇತಿಹಾಸಕಾರರು ಪಕ್ಷಪಾತಿಯಾಗಿದ್ದರೆ, ಇತಿಹಾಸಕಾರರು ಆಕರಗಳ ಬಗ್ಗೆ ಗಮನವನ್ನು ಸರಿಯಾಗಿ ಹರಿಸದೇ ಇದ್ದರೆ, ಅವುಗಳ ಬಗ್ಗೆ ಒಂದು ರೀತಿ ಅವರಿಗೆ ಅರಿವು ಇಲ್ಲದೇ ಇದ್ದರೆ, ಆಗ ಸಮಗ್ರವಾದ ಇತಿಹಾಸ ರಚನೆ ಆಗೋದಿಲ್ಲ. ಓರ್ವ ಇತಿಹಾಸಕಾರ ತನ್ನ ವಿಚಾರಗಳಿಗೆ ಅಥವಾ ಸಿದ್ಧಾಂತಕ್ಕೆ ಪೂರಕವಾಗುವ ಮಾಹಿತಿಗಳನ್ನು ಆರಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ. ಆಗ ಆ ಇತಿಹಾಸ
ಆ ವಿಚಾರ ಅಥವಾ ಸಿದ್ಧಾಂತಕ್ಕೆ ಪೂರಕವಾದ ಸಂಗತಿ ಆಗುತ್ತೆ ಹೊರತು ಸಮಗ್ರವಾದ ಇತಿಹಾಸ ಆಗೋದಿಲ್ಲ. ಹೀಗಾಗಿ ಇತಿಹಾಸಕಾರರು ಬಹಳ ಗಮನ ಕೊಟ್ಟು ಇತಿಹಾಸದ ರಚನೆಯಲ್ಲಿ ಎಲ್ಲ ರೀತಿಯ ಲಭ್ಯವಿರತಕ್ಕಂಥ ಆಕರಗಳನ್ನು ಸಂಗ್ರಹಿಸಿ ಅವುಗಳನ್ನು ವಿಶ್ಲೇಷಿಸಿ ಇತಿಹಾಸವನ್ನು ನಿರೂಪಿಸಬೇಕಾಗತ್ತೆ. ಆಗ ಮಾತ್ರ ಇತಿಹಾಸ ಗಟ್ಟಿ ಅಥವಾ ವಸ್ತುನಿಷ್ಠ ಸತ್ಯಕ್ಕೆ ಸಮೀಪವಾದದ್ದು ಎನಿಸಿಕೊಳ್ಳುತ್ತೆ. ಈಗ ನಾವು ಭಾರತದಲ್ಲಿ ಇತಿಹಾಸ ಬರವಣಿಗೆ ಮತ್ತು ಇತಿಹಾಸ ಪ್ರಜ್ಞೆ ಬಗ್ಗೆ ನೋಡೋಣ. ಭಾರತದಲ್ಲಿ ಬಹುಕಾಲ ಇತಿಹಾಸವನ್ನು ಪ್ರತ್ಯೇಕ ಜ್ಞಾನದ ಶಾಖೆ ಎಂದು ಪರಿಗಣಿಸಿರಲಿಲ್ಲ. ಗ್ರೀಕ್ ರೋಮ್ ದೇಶದಲ್ಲಿರುವಂತೆ ಗತಕಾಲವನ್ನು ಕ್ರಮಬದ್ಧವಾಗಿ ದಾಖಲಿಸಿಕೊಳ್ಳುವ ಆಚರಣೆ ಇರಲಿಲ್ಲ. ಅಂದರೆ ಪಶ್ಚಿಮ ದೇಶಗಳಂತೆ ಭಾರತದಲ್ಲಿ ಇತಿಹಾಸವನ್ನು ಪರಿಗಣಿಸಿರಲಿಲ್ಲ. ಹೀಗಾಗಿ ಪ್ರಾಚೀನ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಎಂಬ ಅಭಿಪ್ರಾಯ ಬಹಳ ಕಾಲ ಅಸ್ತಿತ್ವದಲ್ಲಿತ್ತು. ನಮ್ಮ ದೇಶವನ್ನು ವಸಾಹತು ಆಳ್ವಿಕೆ ಆಳ್ತಾ ಇದ್ದಾಗ, ಅಂದರೆ ವಸಾಹತು ಆಳ್ವಿಕೆಯ ಕಾಲದಲ್ಲಿ ಇದನ್ನೇ ಹೆಚ್ಚಾಗಿ ಪ್ರತಿಬಿಂಬಿಸಲಾಗಿತ್ತು. ಅ ಹಿಸ್ಟಾರಿಕಲ್ ಓರಿಯೆಂಟ್, ಐತಿಹಾಸಿಕ ಪ್ರಾಚ್ಯ ಎಂದು ಗುರುತಿಸಲಾಗಿತ್ತು. ಅಲ್ಬೆರೂನಿ ಬಗ್ಗೆ ತಾವೆಲ್ಲ ಕೇಳಿದ್ದೀರಿ. ಭಾರತಕ್ಕೆ 10-11ನೇ ಶತಮಾನದಲ್ಲಿ ಭೇಟಿ ಕೊಟ್ಟ ಅರಬ್ ಬರಹಗಾರ. ಆತ ತನ್ನ ಕೃತಿಯಲ್ಲಿ ಹೀಗೆ ಹೇಳಿದ್ದಾನೆ: ಹಿಂದೂಗಳು ಘಟನೆಗಳ ಐತಿಹಾಸಿಕ ಕಾಲಾನುಕ್ರಮಣಿಕೆಯ ಕಡೆಗೆ ಹೆಚ್ಚು ಗಮನ ನೀಡಿಲ್ಲ. ಅವರು ತಮ್ಮ ರಾಜರ ಕಾಲಾನುಕ್ರಮಣಿಕೆಗೆ ಸಂಬಂಧಿಸಿದಂತೆ ಬಹು ಉದಾಸೀನರು ಮತ್ತು ಅವರನ್ನು ಮಾಹಿತಿಗಾಗಿ ಕೇಳಿದಾಗ ಏನು ಹೇಳಬೇಕೆಂದು ತಿಳಿಯದೆ ಒಂದೇ ಸಮನೆ ಕಥೆಯನ್ನು ಹೇಳಲಾರಂಭಿಸುತ್ತಾರೆ ಅಂತ. Unfortunately, the Hindus do not pay much attention to the historical order of things. They are very careless in relating the chronological succession of their kings. And when they are pressed for information and are at a loss, not knowing what to say, they invariably take to tale-telling ಅನ್ನತಕ್ಕಂಥ ಮಾತು ಉಲ್ಲೇಖಿಸಿದ್ದಾನೆ. ಹಾಗೆಯೇ ಆಧುನಿಕ ಇತಿಹಾಸಕಾರರು ಕೂಡ ಇಂಥದ್ದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಮ್ಯಾಕ್ಸ್ ಮುಲ್ಲರ್, ಫ್ಲೀಟ್ ಇವರೆಲ್ಲರೂ ಕೂಡ ಭಾರತದ ಇತಿಹಾಸ ಪ್ರಜ್ಞೆಯ ಬಗ್ಗೆ ಇಂಥದ್ದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಒಂದು 3 ಅಭಿಪ್ರಾಯಗಳನ್ನು ಉಲ್ಲೇಖಿಸಲಿಕ್ಕೆ, ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಿಸ್ತೇನೆ. ರಾಜೇಂದ್ರ ಲಾಲ್ ಮಿತ್ರ ಅಂತ ಆಧುನಿಕ ಭಾರತದ ಭಾರತೀಯ ಇತಿಹಾಸಕಾರರಲ್ಲಿ ಓರ್ವರು. ಅವರು ಹೀಗೆ ಹೇಳಿದ್ದಾರೆ: ಇಂಡಿಯನ್ ಲಿಟ್ರೇಚರ್ ಈಸ್ ಆಲ್ಮೋಸ್ಟ್ ವಾಯ್ಡ್ ಆಫ್ ಆಲ್ ಅಥೆಂಟಿಕ್ ಹಿಸ್ಟಾರಿಕಲ್ ರೆಕಾರ್ಡ್ಸ್, ಯೆಟ್ India never produced a Xenophon or a Thucydides, and her heroes and their mighty exploits, her greatness and her early civilization, where they live but in song. ಇದು ಅವರ ದ ಆಂಟಿಕ್ವಿಟೀಸ್ ಆಫ್ ಒರಿಸ್ಸಾ ಸಂಪುಟ 1ರಲ್ಲಿ ಉಲ್ಲೇಖಿತವಾಗಿರುವ ಅಭಿಪ್ರಾಯ. ಭಾರತೀಯ ಸಾಹಿತ್ಯ ಅಧಿಕೃತ ಐತಿಹಾಸಿಕ ದಾಖಲೆಗಳಿಂದ ಬಹುತೇಕ ಶೂನ್ಯ. ಭಾರತ ಈವರೆಗೂ ಕ್ಸೆನೋಫೋನ್ ಅಥವಾ ಥುಸಿಡೈಡ್ಸ್ ಅಂಥವರನ್ನು, ಅಂದರೆ ಆ ರೀತಿಯ ಇತಿಹಾಸಕಾರರನ್ನು ಸೃಷ್ಟಿಸಲೇ ಇಲ್ಲ. ಆಕೆಯ ವೀರರು ಮತ್ತು ಅವರ ಮಹಾಪರಾಕ್ರಮಗಳು, ಅದರ ಮಹಾನತೆ, ಅಂದರೆ ಭಾರತ ದೇಶದ ಮಹಾನತೆ ಮತ್ತು ಪ್ರಾಚೀನ ನಾಗರಿಕತೆ, ಅವರು ಎಲ್ಲಿ ಜೀವಿಸುತ್ತಿದ್ದರು ಎಂಬುದೆಲ್ಲ ಹಾಡಿನಲ್ಲಷ್ಟೇ ಜೀವಂತವಿದೆ ಅಂತ ಹೇಳ್ತಾರೆ. ಅಂದರೆ ಇತಿಹಾಸದ ಕೃತಿಯಾಗಿ ಯಾವೂ ಕೂಡ ದಾಖಲೆಯಲ್ಲಿಲ್ಲ ಅಂತ. R.G. ಭಂಡಾರ್ಕರ್ ಅವರ ಹೆಸರನ್ನು ತಾವು ಕೇಳಿರ್ತೀರಿ. ಅವರು ಕೂಡ ಆರಂಭದ ಭಾರತೀಯ ಇತಿಹಾಸಕಾರರಲ್ಲಿ ಓರ್ವರು. ಅವರು ಹೇಳ್ತಾರೆ, ಇಂಡಿಯಾ ಹ್ಯಾಸ್ ನೋ ರಿಟರ್ನ್ ಹಿಸ್ಟ್ರಿ. ದ ಹಿಸ್ಟಾರಿಕಲ್ ಕ್ಯೂರಿಯಾಸಿಟಿ ಆಫ್ ದ ಪೀಪಲ್ ವಾಸ್ ಸ್ಯಾಟಿಸ್ಫೈಡ್ ಬೈ ಲೆಜೆಂಡ್ಸ್. ವಾಟ್ ವಿ ಫೈಂಡ್ ಎ ಹಿಸ್ಟಾರಿಕಲ್ ನೇಚರ್ ಇನ್ ದ ಲಿಟ್ರೇಚರ್ ಆಫ್ ದಿ ಕಂಟ್ರಿ ಬಿಫೋರ್ ದ ಅರೈವಲ್ ಆಫ್ ದ ಮೊಹಮ್ಮಡನ್ಸ್ ಕಮ್ಸ್ ಟು ವೆರಿ ಲಿಟಲ್ ಅಂತ. ದ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್ನಲ್ಲಿ ಈ ಅಭಿಪ್ರಾಯವನ್ನು ತಾವು ನೋಡ್ಬೋದು.
ಭಾರತವು ಲಿಖಿತ ಇತಿಹಾಸವನ್ನು ಹೊಂದಿಲ್ಲ. ಜನತೆಯ ಇತಿಹಾಸ ಕುರಿತ ಕುತೂಹಲವನ್ನು ದಂತಕಥೆಗಳಿಂದ ತೃಪ್ತಿಪಡಿಸಲಾಗಿತ್ತು. ನಾವು ಗುರುತಿಸುವುದೇನೆಂದರೆ, ಮಹಾಬಣ್ಣರ ಆಗಮನಕ್ಕಿಂತ ಮೊದಲು ದೇಶದ ಸಾಹಿತ್ಯದಲ್ಲಿ ಐತಿಹಾಸಿಕ ಸ್ವರೂಪ ತುಂಬ ಕಡಿಮೆ ಎಂಬುದು ಅವರ ಮಾತಿನ ಅಭಿಪ್ರಾಯದ ಅರ್ಥ. ಹಾಗೆಯೇ R.C. ಮಜುಮ್ದಾರ್ ಎನ್ನುವ ಇನ್ನೋರ್ವ ಇತಿಹಾಸಕಾರರು ತಮ್ಮ ಕೃತಿಯಲ್ಲಿ ಹೀಗೆ ಅಭಿಪ್ರಾಯಿಸಿದ್ದಾರೆ. ಏನ್ಷಿಯಂಟ್ ಇಂಡಿಯಾ ಎಂಬ ಕೃತಿಯಲ್ಲಿ, ಒನ್ ಆಫ್ ದ ಗ್ರೇವೆಸ್ಟ್ ಡಿಫೆಕ್ಟ್ಸ್ ಆಫ್ ಇಂಡಿಯನ್ ಕಲ್ಚರ್ ವಿಚ್ ಡಿಫೈ rational explanation is the aversion of Indians to writing history. They applied themselves to all branches of literature and excelled in many of them, but never seriously took to the writing of history. It is difficult to accept the view too often maintained that the Indians totally lacked the historical sense. This is discredited by the few historical texts, local chronicles like those of Nepal, Gujarat, Kashmir and other places, and a large number of inscriptions that have come down to us. Still, the fact remains that the Indians displayed a strange indifference towards properly recording the public events of their country. ಅದರ ಕನ್ನಡ ಅನುವಾದ ಹೀಗಿದೆ: ಭಾರತೀಯ ಸಂಸ್ಕೃತಿಯ ಅತ್ಯಂತ ಗಂಭೀರ ದೋಷಗಳಲ್ಲಿ ಒಂದೆಂದರೆ ಇತಿಹಾಸ ಬರೆಯಲು ಭಾರತೀಯರ ತಿರಸ್ಕಾರ. ಅವರು ಸಾಹಿತ್ಯದ ಎಲ್ಲ ಸಂಭಾವ್ಯ ಶಾಖೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವರು ಮತ್ತು ಅವುಗಳಲ್ಲಿ ಹಲವು ವಿಷಯಗಳಲ್ಲಿ ಶ್ರೇಷ್ಠರಾಗಿರುವರು. ಆದರೆ ಇತಿಹಾಸದ ಬರವಣಿಗೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಭಾರತೀಯರಿಗೆ ಒಟ್ಟಾರೆಯಾಗಿ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಎಂಬ ಆಗಾಗ್ಗೆ ಅಧಿಕವಾಗಿ ಹೇಳಲಾಗುವ ದೃಷ್ಟಿಕೋನವನ್ನು ಒಪ್ಪುವುದೂ ಕಷ್ಟ. ಕೆಲವು ಐತಿಹಾಸಿಕ ಪಠ್ಯಗಳು, ನೇಪಾಳ, ಗುಜರಾತ್, ಕಾಶ್ಮೀರ ಮತ್ತು ಇತರ ಸ್ಥಳಗಳ ಸ್ಥಳೀಯ ವೃತ್ತಾಂತಗಳು ಹಾಗೂ ಬಹುದೊಡ್ಡ ಸಂಖ್ಯೆಯ ಶಾಸನಗಳು ನಮಗೆ ದೊರೆತಿರುವುದರಿಂದ ಇದನ್ನು ಒಪ್ಪಲಾಗದು. ಆದಾಗ್ಯೂ ಉಳಿದಿರುವ ವಾಸ್ತವ ಎಂದರೆ, ಭಾರತೀಯರು ಅವರ ದೇಶದ ಸಾರ್ವಜನಿಕ ಘಟನೆಗಳನ್ನು ದಾಖಲಿಸುವಲ್ಲಿ ಆಶ್ಚರ್ಯಕರ ಉದಾಸೀನತೆ ಪ್ರದರ್ಶಿಸಿರುವುದು. ಈ 4 ನಾನು ಪ್ರಸ್ತಾಪ ಮಾಡಿದ ಅಭಿಪ್ರಾಯಗಳು ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಪಾಶ್ಚಿಮಾತ್ಯ ದೇಶಗಳಂತೆ ಇರಲಿಲ್ಲ ಅಥವಾ ಇತರ ರಾಷ್ಟ್ರಗಳಲ್ಲಿ ಇರುವಂತೆ ಇರಲಿಲ್ಲ ಅನ್ನತಕ್ಕಂಥದ್ದನ್ನು ತೋರಿಸ್ತವೆ. R.S. ಶರ್ಮಾ ಅವರು ಹೀಗೆ ಹೇಳ್ತಾರೆ. ಅವರೋರ್ವ ಮಾರ್ಕ್ಸ್ವಾದಿ ಇತಿಹಾಸಕಾರರಾಗಿ ನಮ್ಮ ಇತಿಹಾಸ ಬರವಣಿಗೆಯಲ್ಲಿ ಪರಿಚಿತರು. ಅವರ ಅಭಿಪ್ರಾಯ ಹೀಗಿದೆ: ಪ್ರಾಚೀನ ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಎಂಬ ಆಪಾದನೆ ಇದೆ. ನಿಜ, ಅವರು ಈಗ ಬರೆಯುತ್ತಿರುವ ರೀತಿಯಲ್ಲಾಗಲಿ ಅಥವಾ ಗ್ರೀಕರು ಬರೆದಂತಾಗಲಿ ಬರೆಯಲಿಲ್ಲ. ಆದರೆ ಅಷ್ಟಾದಶ ಪುರಾಣಗಳು ವಿಶ್ವಕೋಶದಂತಿರುವುದಾದರೂ ಗುಪ್ತರ ಕಾಲದ ಆರಂಭದವರೆಗಿನ ರಾಜಸಂತತಿಗಳ ಇತಿಹಾಸ ಅವುಗಳಲ್ಲಿದೆ. ಘಟನೆಗಳು ಜರುಗಿದ ಸ್ಥಳಗಳು, ಅವುಗಳಿಗೆ ಕಾರಣ, ಅವುಗಳಿಂದಾದ ಪರಿಣಾಮ, ಅವುಗಳ ಚರ್ಚೆಗಳೂ ಇವೆ. ಆದರೆ ಕಳೆದು ಹೋದ ಘಟನೆಗಳನ್ನು ಭವಿಷ್ಯತ್ ಕಾಲದಲ್ಲಿ, ಅಂದರೆ ಮುಂದೆ ನಡೆಯುತ್ತವೆ ಎಂಬಂತೆ ನಿರೂಪಿಸಲಾಗಿದೆ. ಪುರಾಣಗಳಲ್ಲಿ ಒಂದರ ನಂತರ ಒಂದರಂತೆ ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಎಂಬ 4 ಯುಗಗಳ ಕಲ್ಪನೆ ಇದೆ. ಇದು ಇತಿಹಾಸದ ಇನ್ನೊಂದು ಮುಖ್ಯ ತತ್ವವಾದ ಕಾಲಾನುಕ್ರಮವನ್ನು ಸೂಚಿಸುತ್ತದೆ. ಈ ಅಭಿಪ್ರಾಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಭಾರತೀಯರ ಬಗ್ಗೆ ಇತಿಹಾಸ ಪ್ರಜ್ಞೆ ಇರಲಿಲ್ಲ ಎಂಬ ಒಂದು ಆಪಾದನೆ ಇದ್ದರೂ, ಅವರು ಈಗ ಆಧುನಿಕ ರೀತಿಯಲ್ಲಿ ಇತಿಹಾಸ ರಚನೆ ಆಗುವ ಹಾಗೆ ಇತಿಹಾಸವನ್ನು ರಚಿಸದಿದ್ದರೂ, ಗ್ರೀಕರ ರೀತಿಯಲ್ಲಿ ಇತಿಹಾಸವನ್ನು ಬರೆಯದಿದ್ದರೂ, ಅವರದೇ ಆಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಇತಿಹಾಸವನ್ನು ಇಟ್ಟಿದ್ದರು. ಅದಕ್ಕೆ ಭಾಳ ಒಳ್ಳೆಯ ಉದಾಹರಣೆ ಅಂತಂದರೆ ಶರ್ಮಾ ಅವರು ಪುರಾಣಗಳ ಉದಾಹರಣೆಯನ್ನು ಕೊಡ್ತಾರೆ. ಅಲ್ಲಿ ಹೇಗೆ ರಾಜಸಂತತಿಗಳ ಇತಿಹಾಸವನ್ನು ದಾಖಲಿಸಲಾಗಿದೆ, ಅದರ ರೀತಿ ಏನು ಮತ್ತು ಒಂದು ಕಾಲಾನುಕ್ರಮದ ಬಗ್ಗೆ ಪುರಾಣದಲ್ಲಿರ್ತಕ್ಕಂಥ ಕಲ್ಪನೆ ಏನು, ಅಂದರೆ ಪ್ರಾಚೀನ ಭಾರತೀಯರಿಗೆ ಇದ್ದಂಥ ಕಲ್ಪನೆ ಏನು ಅನ್ನೋದನ್ನು ಅವರು ಈ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದಾರೆ.
ಈ ಹೇಳಿಕೆ ನೋಡಿದಾಗ ನಾವು ಹೀಗೆ ಹೇಳ್ಬೋದು, ಭಾರತೀಯರಿಗೆ ಇತಿಹಾಸ ಪ್ರಜ್ಞೆ ಇತ್ತು, ಬರೀ ಇತಿಹಾಸ ಅಲ್ಲ, ಆದರೆ ಅದು ಪಾಶ್ಚಾತ್ಯ ದೇಶಗಳಿಗಿಂತ ಭಿನ್ನವಾದದ್ದು. ಎಲ್ಲ ದೇಶಗಳು ಅಷ್ಟೇ ಇತಿಹಾಸದ ಪ್ರಜ್ಞೆ ಬೇರೆ ಬೇರೆ ರೀತಿಯಲ್ಲಿ ಹೊಂದಿರ್ತವೆ. ಭಾರತದಲ್ಲಿ ಹಿಸ್ಟ್ರಿಯನ್ನು ಇತಿಹಾಸ ಎಂದು ಕರೆಯಲಾಗಿದೆ. ವಾಯುಪುರಾಣದಲ್ಲಿ ದೇವತೆಗಳು, ಋಷಿಗಳು, ಮಹಾಪರಾಕ್ರಮಿಗಳಾದ ಚಕ್ರವರ್ತಿಗಳ ಹಾಗೂ ಮಹಾಪುರುಷರ ವಂಶಾವಳಿಯನ್ನು ಮತ್ತು ಪರಂಪರೆಯನ್ನು ಕಾಪಾಡಿ ಇಡುವುದು ಸೂತನ ವಿಶೇಷ ಕರ್ತವ್ಯ ಎನ್ನಲಾಗಿದೆ. ಅಂದರೆ ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿ ಸೂತರು ಇತಿಹಾಸವನ್ನು ದಾಖಲಿಸಿಡುವ ಕಾರ್ಯವನ್ನು ಮಾಡ್ತಾಯಿದ್ರು. ಅಂಥ ಒಂದು ಪದ್ಧತಿ ಇತ್ತು ಅನ್ನೋದು ನಮಗೆ ತಿಳಿದು ಬರುತ್ತೆ. ಪುರಾಣ ಇತಿಹಾಸ ಒಂದು ಪರಂಪರೆ ನಮ್ಮಲ್ಲಿ ಇದ್ದದ್ದು ಕಂಡುಬರುತ್ತೆ. ಹಾಗೆಯೇ ಕಲ್ಲಣನ ರಾಜತರಂಗಿಣಿ 12ನೇ ಶತಮಾನದಲ್ಲಿ ರಚನೆಯಾದ ಈ ಕೃತಿ ಭಾರತದ ಮೊದಲ ಐತಿಹಾಸಿಕ ಕೃತಿ ಎಂದೇ ಗುರುತಿಸಲ್ಪಟ್ಟಿದೆ. ಅದು 12ನೇ ಶತಮಾನದವರೆಗಿನ ಕಾಶ್ಮೀರದ ಚರಿತ್ರೆಯನ್ನು ವಿವರಿಸುತ್ತೆ. ಇದರಲ್ಲಿ ಕಲ್ಲಣ ತನಗಿಂತ ಮೊದಲು ಇತಿಹಾಸವನ್ನು ವಿವರಿಸುವ ಪ್ರಯತ್ನ ಮಾಡಿದ್ದ ಕೆಲವರನ್ನು ಉಲ್ಲೇಖ ಮಾಡಿದ್ದಾನೆ. ಸುವೃತ, ಕ್ಷೇಮೇಂದ್ರ, ನೀಲಮುನಿ, ಹೇಲರಾಜ ಮೊದಲಾದವರ ಪ್ರಸ್ತಾಪ ಮಾಡಿದ್ದಾನೆ. ಹಾಗೆಯೇ ಒಂದು ಇತಿಹಾಸದ ಬರವಣಿಗೆಯ ವಿಧಾನವನ್ನು ಕೂಡ ಆತ ಉಲ್ಲೇಖಿಸ್ತಾನೆ, ತಾನು ಹೇಗೆ ಅಧ್ಯಯನ ಮಾಡಿದೆ ಅಂತ. ಪ್ರಾಚೀನ ರಾಜರು ರಚಿಸಿದ ದೇವಮಂದಿರ, ನಗರ, ತಾಮ್ರಪತ್ರ, ಶಾಸನ, ಪ್ರಶಸ್ತಿ ಪತ್ರ, ಶಾಸ್ತ್ರಗಳ ಅಧ್ಯಯನದಿಂದ ನನ್ನ ಎಲ್ಲ ಭ್ರಮವು ನಿರಸನಗೊಂಡಿದೆ ಎಂಬ ಉಲ್ಲೇಖ ಆತನ ಕೃತಿಯಲ್ಲಿದೆ. ಅಂದರೆ ಆತ ಇತಿಹಾಸ ರಚಿಸುವ ಮೊದಲು ಈ ಆಕರಗಳನ್ನು ಗಮನಿಸಿದ್ದು ಸ್ಪಷ್ಟವಾಗುತ್ತೆ. ಆತನ ಈ ಒಂದು ಮೆಥಡಾಲಜಿ ಅಥವಾ ವಿಧಾನ ಏನಿದೆ ಅದು ಅಂದಿನ ಇತಿಹಾಸ ಬರವಣಿಗೆಯನ್ನು ತಿಳಿಸೋದು ಮಾತ್ರ ಅಲ್ಲ, ಇದು ಆಧುನಿಕ ಇತಿಹಾಸ ಬರವಣಿಗೆಯ ವಿಧಾನಕ್ಕೂ ಕೂಡ ಸಮೀಪವಾಗಿದೆ. ಹಾಗಾಗಿ R.S. ಶರ್ಮಾ ಅವರು ಹೇಳ್ತಾರೆ, ಕಲ್ಲಣನ ರಾಜತರಂಗಿಣಿ ಕೃತಿಯು ಈಗ ನಾವು ಇತಿಹಾಸ ಎಂದರೆ ಏನೆಂದು ಭಾವಿಸಿದ್ದೇವೋ ಅದಕ್ಕೆ ಬಹು ಸಮೀಪವಾಗಿರುವ ಕೃತಿ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಭಾರತೀಯರಿಗೆ ಕೇವಲ ಇತಿಹಾಸ ಇದ್ದದ್ದು ಮಾತ್ರವಲ್ಲ, ಇತಿಹಾಸವನ್ನು ದಾಖಲಿಸುವಂಥ ಒಂದು ಪದ್ಧತಿ ಕೂಡ ಅವರು ಹೊಂದಿದ್ದರು, ಇತಿಹಾಸದ ಪ್ರಜ್ಞೆ ಕೂಡ ಅವರಿಗೆ ಇತ್ತು. ಆದರೆ ಅದು ಗ್ರೀಕರಂತಾಗಲಿ ಅಥವಾ ಬೇರೆ ದೇಶಗಳಂತಾಗಲಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ಹೇಳ್ಬೋದು. ಅದಲ್ಲದೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಆಧುನಿಕ ಕಾಲದಲ್ಲಿ ಭಾರತೀಯರು ಇತಿಹಾಸವನ್ನು ದಾಖಲಿಸುವ ರೀತಿಯನ್ನು ಪಾಶ್ಚಿಮಾತ್ಯ ಇತಿಹಾಸಕಾರರು ಒಪ್ಪಲಿಲ್ಲ, ಪರಿಗಣಿಸಲಿಲ್ಲ. ನಮ್ಮ ದೇಶದ ಇತಿಹಾಸವನ್ನು ಆರಂಭದಲ್ಲಿ ಬರೆದಿರ್ತಕ್ಕಂಥ ಈ ಪಾಶ್ಚಿಮಾತ್ಯ ಇತಿಹಾಸಕಾರರು ಏನಿದ್ದಾರೆ, ವಸಾಹತು ಇತಿಹಾಸಕಾರರು, ಅವರು ಪರಿಗಣಿಸಿಲ್ಲ. ಬದಲಿಗೆ ಆ ಪ್ರಾಚೀನ ಕೃತಿಗಳನ್ನು ತಮ್ಮ ಇತಿಹಾಸಕ್ಕೆ ಆಕರಗಳಾಗಿ ಬಳಸಿಕೊಂಡಿದ್ದಾರೆ. ಈ ಒಂದು ಭಾರತದಲ್ಲಿ ಆಧುನಿಕ ಇತಿಹಾಸದ ಹುಡುಕಾಟ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಗಮನ ಹರಿಸೋಣ. ಭಾರತದಲ್ಲಿ ಆಧುನಿಕ ಇತಿಹಾಸದ ರಚನೆ ಅಥವಾ ಆಧುನಿಕ ಇತಿಹಾಸದ ಹುಡುಕಾಟ ವಸಾಹತು ಆಳ್ವಿಕೆಯ ಕಾಲದಲ್ಲಿ ಆರಂಭವಾಯಿತು. ವಸಾಹತು ಆಳ್ವಿಕೆಗೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಇತಿಹಾಸವನ್ನು ಅಧ್ಯಯನ ಮಾಡುವ ಅನಿವಾರ್ಯತೆ ಉಂಟಾದಾಗ ಮತ್ತು ಕುತೂಹಲ ವಸಾಹತು ವಿದ್ವಾಂಸರಿಗೆ ಬಂದಾಗ ಈ ಒಂದು ಪ್ರಕ್ರಿಯೆ ಆರಂಭವಾಯಿತು. ಅದನ್ನು ನಾವು 18ನೇ ಶತಮಾನದ ಕೊನೆಯ ಭಾಗದಲ್ಲಿ ಮತ್ತು 19ನೇ ಶತಮಾನದ ಆರಂಭದಲ್ಲಿ ಗುರುತಿಸ್ಬೋದು. ಭಾರತದ ಇತಿಹಾಸದ ಆಕರಗಳ ಸಂಗ್ರಹ ಮತ್ತು ಇತಿಹಾಸವನ್ನು ರಚಿಸುವ ಒಂದು ಪ್ರಕ್ರಿಯೆ ಆರಂಭವಾದದ್ದನ್ನು. ಈ ನಿಟ್ಟಿನಲ್ಲಿ ನಾನು 2 ಸಂಸ್ಥೆಗಳನ್ನು ಉಲ್ಲೇಖಿಸಲಿಕ್ಕೆ ಇಚ್ಛಿಸ್ತೇನೆ. ಒಂದು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್, ಮತ್ತೊಂದು ಪುರಾತತ್ವ ಇಲಾಖೆ. ಇದೆರಡು. ಇದರಲ್ಲಿ ಮೊದಲನೆಯದು ತಮಗೆಲ್ಲ ತಿಳಿದಿದೆ. ಸರ್ ವಿಲಿಯಂ ಜೋನ್ಸ್, ಚಾರ್ಲ್ಸ್ ವಿಲ್ಕಿನ್ಸ್ ಅವರ ಜೊತೆ ಸೇರಿ
ಸ್ಥಾಪನೆ ಮಾಡಿದ್ದು ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎನ್ನತಕ್ಕಂಥ ಒಂದು ಸಂಸ್ಥೆಯನ್ನು. ಇದು ಭಾರತದ ಪ್ರಾಚೀನ ಗ್ರಂಥಗಳ ಸಂಗ್ರಹ, ಸಂಪಾದನೆ, ಅನುವಾದ ಮತ್ತು ಪ್ರಕಟಣೆಯ ಕಾರ್ಯದಲ್ಲಿ ಪ್ರಧಾನ ಪಾತ್ರ ವಹಿಸಿತು. ಮತ್ತೊಂದು ಪುರಾತತ್ವ ಇಲಾಖೆ, ಇದು ಭಾರತದ ಪ್ರಾಚೀನ ನೆಲೆಗಳನ್ನು ಬೆಳಕಿಗೆ ತರುವಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದೆ. ಈ ಮೊದಲನೇ ಸಂಸ್ಥೆ ಏಷ್ಯಾಟಿಕ್ ಸೊಸೈಟಿ ಪೌರಾತ್ಯ ರಾಷ್ಟ್ರಗಳ ಸಂಸ್ಕೃತಿಯ ಅಧ್ಯಯನಕ್ಕಾಗಿ ಸ್ಥಾಪನೆಯಾದಂಥ ಸಂಸ್ಥೆ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಅದರ ಆರಂಭದ ಕಾರ್ಯಗಳು, ಅದರ ಮೂಲಕ ಅದು ಭಾರತದ ಪ್ರಾಚೀನ ಗ್ರಂಥಗಳನ್ನು, ವಿಚಾರಗಳನ್ನು ಯುರೋಪಿಗೆ ತಲುಪಿಸಿದ್ದು ಅತ್ಯಂತ ಮಹತ್ವದ ಕೊಡುಗೆ ಎನ್ನಬಹುದು. ಈ ಒಂದು ಸಂಸ್ಥೆಯ ಏಷ್ಯಾಟಿಕ್ ರಿಸರ್ಚಸ್ ಎಂಬ ನಿಯತಕಾಲಿಕದಲ್ಲಿ ಭಾರತದ ಇತಿಹಾಸ ಸಂಸ್ಕೃತಿಯ ಕುರಿತು ಲೇಖನಗಳ ಬರವಣಿಗೆ ಆರಂಭವಾಗಿದೆ. ಜೊತೆಗೆ ವಿಲಿಯಂ ಜೋನ್ಸ್ ಅವರು ಕಾಳಿದಾಸ ಕವಿಯ ಅಭಿಜ್ಞಾನ ಶಾಕುಂತಲ, ಜಯದೇವನ ಗೀತಗೋವಿಂದ ಮತ್ತು ಮನುಸ್ಮೃತಿಯ ಅನುವಾದವನ್ನು ಮಾಡಿದ್ದರು. ಅದರಲ್ಲಿ ಕೊನೆಯದು ಅವರ ಮರಣಾನಂತರ ಪ್ರಕಟವಾಗಿದೆ. ಚಾರ್ಲ್ಸ್ ವಿಲ್ಕಿನ್ಸ್ ಅವರು ಭಗವದ್ಗೀತೆ ಮತ್ತು ಹಿತೋಪದೇಶ ಮೊದಲಾದವುಗಳನ್ನು ಅನುವಾದಿಸಿದರು. ಇವರಿಬ್ಬರನ್ನು ಭಾರತಶಾಸ್ತ್ರ ಅಧ್ಯಯನದ ಆರಂಭಕಾರರು ಅಂತ ಹೇಳಿ ಗುರುತಿಸಲಾಗುತ್ತೆ. ಇದರ ಜೊತೆಗೆ ಹೆನ್ರಿ ಕೋಲ್ಬ್ರೂಕ್, ಹೊರೇಸ್ ಹೇಮನ್ ವಿಲ್ಸನ್, ಫ್ರೆಂಚ್ ವಿದ್ವಾಂಸ ಅಕ್ವೆಂತಿಲ್ ಡ್ಯೂಪೆರಾನ್ ಮೊದಲಾದವರು ಕೂಡ ಇಂತಹ ಕಾರ್ಯವನ್ನು ಮುಂದುವರಿಸಿದರು. ಈ ಏಷ್ಯಾಟಿಕ್ ಸೊಸೈಟಿಯ ಮತ್ತು ಅದರಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ವಿದ್ವಾಂಸರ ಪ್ರಯತ್ನದಿಂದ ಯುರೋಪಿನಲ್ಲಿ ಸಂಸ್ಕೃತ ಭಾಷೆ ಮತ್ತು ಸಾಹಿತ್ಯ ಕುರಿತ ಅಧ್ಯಯನದ ಆಸಕ್ತಿ ಬೆಳೀತು. ಲಂಡನ್, ಕೇಂಬ್ರಿಡ್ಜ್, ಎಡಿನ್ಬರ್ಗ್ ಮೊದಲಾದೆಡೆ ಸಂಸ್ಕೃತ ಅಧ್ಯಯನ ಪೀಠಗಳು ಸ್ಥಾಪನೆ ಆದವು. ಏಷ್ಯಾಟಿಕ್ ಸೊಸೈಟಿಯ ಶಾಖೆಗಳು ಬೇರೆ ಬೇರೆ ಕಡೆಗೆ ಸ್ಥಾಪನೆ ಆದವು. ಮ್ಯಾಕ್ಸ್ ಮುಲ್ಲರ್ ಅವರು ವೇದಗಳನ್ನು ಅನುವಾದಿಸಿದರು. ಜೇಮ್ಸ್ ಪ್ರಿನ್ಸೆಪ್ ಬ್ರಾಹ್ಮಿ ಲಿಪಿಯನ್ನು ಅರ್ಥೈಸಿದರು. ಹೀಗೆ ಹಲವು ವಿದ್ವಾಂಸರು ಭಾರತದ ಪ್ರಾಚೀನ ಇತಿಹಾಸವನ್ನು ಕುರಿತ ಆಕರಗಳ ಸಂಗ್ರಹ, ಅವುಗಳ ಸಂಪಾದನೆಯಲ್ಲಿ ವಿಶೇಷವಾಗಿ ತಮ್ಮ ಕೊಡುಗೆಗಳನ್ನು ನೀಡಿದರು. ಹಾಗೆ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರ ನೇತೃತ್ವದಲ್ಲಿ ಆರಂಭವಾದದ್ದು. ಅವರೇ ಅದರ ಮೊದಲ ಡೈರೆಕ್ಟರ್ ಜನರಲ್. ಅದು ಪ್ರಾಚೀನ ಐತಿಹಾಸಿಕ ನಿವೇಶನಗಳ ಅನ್ವೇಷಣೆ ಆರಂಭ ಮಾಡಿತು. ಇಂಡಿಯನ್ ಆ್ಯಂಟಿಕ್ವಿಟಿ ಎಂಬ ಜರ್ನಲ್ಲು ಮತ್ತು ಎಪಿಗ್ರಫಿಯಾ ಇಂಡಿಕಾ ಎಂಬ ಒಂದು ವಾರ್ಷಿಕ ಪ್ರಕಟಣೆಯನ್ನು ಕೂಡ ಈ ಇಲಾಖೆ ಆರಂಭಿಸಿತು. ಮುಂದೆ ಲಾರ್ಡ್ ಕರ್ಸನ್ ಅವರ ಕಾಲದಲ್ಲಿ ಈ ಇಲಾಖೆಗೆ ಜಾನ್ ಮಾರ್ಷಲ್ ಅವರು ಡೈರೆಕ್ಟರ್ ಜನರಲ್ ಆಗಿ ಬಂದರು. ಇಲಾಖೆಯನ್ನು ಪುನರ್ರಚಿಸಲಾಯಿತು. ಜಾನ್ ಮಾರ್ಷಲ್ ಅವರ 25 ವರ್ಷಗಳ ಸೇವೆಯ ಅವಧಿಯಲ್ಲಿ ಬಹಳ ಮುಖ್ಯವಾಗಿ ಸಿಂಧೂ ನಾಗರಿಕತೆಯ ನೆಲೆಗಳ ಶೋಧವನ್ನು ಮಾಡಲಾಯಿತು. ಅದು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯವನ್ನೇ ಆರಂಭಿಸಲಿಕ್ಕೆ ಕಾರಣ ಆಯಿತು. ಪ್ರಪಂಚದ ನಾಗರಿಕತೆಗಳು ಶ್ರೇಷ್ಠ ನಾಗರಿಕತೆಗಳಲ್ಲಿ ಒಂದು ಎಂದು ಸಿಂಧೂ ನಾಗರಿಕತೆಯನ್ನು ಗುರುತಿಸಲಾಯಿತು. ಜಾನ್ ಮಾರ್ಷಲ್ ಅವರ ನಂತರ ಈ ಒಂದು ಇಲಾಖೆಯಲ್ಲಿ ಹೆರಾಲ್ಡ್ ಹರ್ಗ್ರೀವಸ್, ದಯಾರಾಮ್ ಸಹಾನಿ, ಜೆ.ಎಫ್. ಬ್ಲ್ಯಾಕಿಸ್ಟನ್, ಕೆ.ಎನ್. ದೀಕ್ಷಿತ್, ಮಾರ್ಟಿಮರ್ ವೀಲರ್, ಎನ್.ಪಿ. ಚಕ್ರವರ್ತಿ, ಎಂ.ಎಸ್. ವತ್ಸ ಮೊದಲಾದಂಥವರು ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಇಲಾಖೆ ಕೈಗೊಂಡಿರ್ತಕ್ಕಂಥ ಐತಿಹಾಸಿಕ ನಿವೇಶನಗಳ ಉತ್ಖನನ ಮತ್ತು ಐತಿಹಾಸಿಕ ನಿವೇಶನಗಳ ಸಂರಕ್ಷಣೆ, ಇವುಗಳಿಂದ ಅಪಾರವಾಗಿರ್ತಕ್ಕಂಥ ಪ್ರಾಕ್ತನ ಶಾಸ್ತ್ರ ಆಧಾರಗಳು ನಮಗೆ ಸಿಗ್ತಾನೇ ಇದ್ದಾವೆ. ಹೀಗಾಗಿ ಭಾರತದ ಪ್ರಾಚೀನ ಇತಿಹಾಸದ ರಚನೆಗೆ ಅಥವಾ ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ ಇದು ಬಹಳ ಸಹಕಾರಿಯಾಗಿದೆ. ಹೀಗೆ ಭಾರತದಲ್ಲಿ ಒಂದು ಇತಿಹಾಸದ ಹುಡುಕಾಟ, ಆಕರಗಳ ಸಂಗ್ರಹ, ಇತಿಹಾಸದ ರಚನೆ ಅನ್ನುವುದು ಆರಂಭವಾಯಿತು. ಆರಂಭದಲ್ಲಿ ವಸಾಹತು ಇತಿಹಾಸಕಾರರು ಭಾರತವನ್ನು ಕುರಿತಂತೆ, ಅದರ ಇತಿಹಾಸ ಕುರಿತಂತೆ ಕೃತಿಗಳನ್ನು ಬರೆದರೆ, ಆನಂತರ ನಮ್ಮ ಆಧುನಿಕ ಭಾರತೀಯ ಇತಿಹಾಸಕಾರರು ಆ ಕಾರ್ಯವನ್ನು ಕೈಗೊಂಡರು. ಹೀಗೆ ಭಾರತಕ್ಕೆ ಕೇವಲ ಇತಿಹಾಸ ಇರುವುದು ಮಾತ್ರವಲ್ಲ, ಇತಿಹಾಸಕ್ಕೆ ಬೇಕಾದಂಥ ಆಕರಗಳನ್ನು ಮತ್ತು ಇತಿಹಾಸವನ್ನು ದಾಖಲಿಸಿಡುವಂಥ ಒಂದು ಪದ್ಧತಿ ಭಾರತದಲ್ಲೂ ಇತ್ತು ಅನ್ನುವುದನ್ನು ನಾವು ನೋಡೋದಕ್ಕೆ ಇಂಥ ಪ್ರಯತ್ನಗಳಿಂದ ಸಾಧ್ಯವಾಗಿದೆ.
ನಾವು ಪದವಿ ತರಗತಿಗಳಲ್ಲಿ ಮೊದಲಿಗೆ ಪ್ರಾಚೀನ ಭಾರತದ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಹಾಗಾಗಿ ಪ್ರಾಚೀನ ಭಾರತದ ಇತಿಹಾಸದ ಅಧ್ಯಯನಕ್ಕೆ ಲಭ್ಯವಿರ್ತಕ್ಕಂಥ, ಅನುಕೂಲ ಮಾಡಿಕೊಡ್ತಕ್ಕಂಥ, ಸಹಕಾರಿಯಾಗಿರ್ತಕ್ಕಂಥ ಆಧಾರಗಳನ್ನು ಹೇಗೆ ವಿಭಾಗಿಸ್ಬೋದು ಅನ್ನೋದನ್ನು ನೋಡೋಣ. ಕ್ಲಾಸಿಫಿಕೇಷನ್ ಆಫ್ ಸೋರ್ಸಸ್. ಅವುಗಳನ್ನು ನಾವು ಮುಖ್ಯವಾಗಿ 2 ಶಾಖೆಗಳಾಗಿ ವರ್ಗಾಯಿಸ್ಬೋದು. ಈ ಒಂದು ಟೇಬಲ್ನಲ್ಲಿ ತಾವು ನೋಡ್ಬೋದು ನಕ್ಷೆಯಲ್ಲಿ. ಆಧಾರಗಳನ್ನು ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ 2 ಮುಖ್ಯ ಶಾಖೆಗಳನ್ನಾಗಿ ನಾವು ನೋಡ್ಬೋದು. ಒಂದು ಆರ್ಕಿಯಾಲಜಿಕಲ್ ಸೋರ್ಸಸ್, ಮತ್ತೊಂದು ಲಿಟರರಿ ಸೋರ್ಸಸ್. ಪ್ರಾಕ್ತನಶಾಸ್ತ್ರ ಆಧಾರಗಳು, ಮತ್ತೊಂದು ಸಾಹಿತ್ಯ ಆಧಾರಗಳು. ಪ್ರಾಕ್ತನಶಾಸ್ತ್ರ ಆಧಾರಗಳನ್ನು ಮತ್ತೆ 4 ಉಪವಿಭಾಗಗಳಾಗಿ ಮಾಡ್ಬೋದು. ಎಪಿಗ್ರಾಫ್ಸ್ ಅಂದರೆ ಶಾಸನಗಳು, ಕಾಯಿನ್ಸ್ ಅಂದರೆ ನಾಣ್ಯಗಳು, ಮಾನ್ಯುಮೆಂಟ್ಸ್ ಅಂದರೆ ಸ್ಮಾರಕಗಳು, ಎಕ್ಸ್ಕವೇಷನ್ಸ್ ಅಂದರೆ ಉತ್ಖನನಗಳು. ಸಾಹಿತ್ಯ ಆಧಾರಗಳನ್ನು ನಾವು ಇಂಡಿಜಿನಸ್ ಲಿಟ್ರೇಚರ್ ಮತ್ತು ಫಾರಿನ್ ಅಕೌಂಟ್ಸ್ ಅಂದರೆ ದೇಶೀಯ ಸಾಹಿತ್ಯಗಳು ಮತ್ತು ವಿದೇಶಿ ವೃತ್ತಾಂತಗಳು ಎಂದು 2 ಶಾಖೆಗಳಾಗಿ ವಿಭಾಗಿಸ್ಬೋದು. ಈ ಪ್ರತಿಯೊಂದು ಆಕರ ಮೂಲಗಳ ಪ್ರಾಮುಖ್ಯತೆ ಏನು, ಹೇಗೆ ಅವು ಪ್ರಾಚೀನ ಭಾರತದ ಇತಿಹಾಸದ ರಚನೆಗೆ ನಮಗೆ ಸಹಾಯ ಮಾಡಿದಾವೆ ಅನ್ನೋದನ್ನು ನಾವು ಮುಂದಿನ ಭಾಗಗಳ ಉಪನ್ಯಾಸದಲ್ಲಿ ನೋಡೋಣ. ಈ ಒಂದು ಉಪನ್ಯಾಸದಲ್ಲಿ ನಾನು ಆಧಾರಗಳು ಎಂದರೇನು, ಇತಿಹಾಸದ ರಚನೆಯಲ್ಲಿ ಆಧಾರಗಳು ಹೇಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಭಾರತೀಯರ ಇತಿಹಾಸದ ಪ್ರಜ್ಞೆಯ ಬಗ್ಗೆ ಇರತಕ್ಕಂಥ ಅಭಿಪ್ರಾಯಗಳೇನು, ಭಾರತದಲ್ಲಿ ಇತಿಹಾಸ ಅನ್ನೋದು ಇತ್ತೆ ಮತ್ತು ಭಾರತದಲ್ಲಿ ಇತಿಹಾಸದ ಹುಡುಕಾಟ ಆರಂಭವಾದದ್ದು, ಆಕರಗಳ ಸಂಗ್ರಹ ಆರಂಭವಾದದ್ದು, ಈ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಈ ಒಂದು ಉಪನ್ಯಾಸಕ್ಕಾಗಿ ನಾನು ಹಲವು ಕೃತಿಗಳನ್ನು ಬಳಸಿಕೊಂಡಿದ್ದೇನೆ. ಶ್ರೀಧರನ್ ಅವರ ಎ ಮ್ಯಾನ್ಯುಯಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಮೆಥಡಾಲಜಿ, R.G. ಭಂಡಾರ್ಕರ್ ಅವರ ಅರ್ಲಿ ಹಿಸ್ಟ್ರಿ ಆಫ್ ಡೆಕ್ಕನ್, ಭೀಮಭಟ್ಟ ನಿರ್ಪಾಜಿಯವರು ಅನುವಾದಿಸಿರುವ ಕಲ್ಲಣ್ಣನ ರಾಜತರಂಗಿಣಿ, ಭಾಷಂ ಅವರ ಅನುವಾದಿತ ಕೃತಿ ಪ್ರಾಚೀನ ಭಾರತವೆಂಬ ಅದ್ಭುತ, ಮಜುಮ್ದಾರ್ ಅವರ ಏನ್ಷಿಯಂಟ್ ಇಂಡಿಯಾ ಕೃತಿ, ಅವರದೇ ಆಗಿರತಕ್ಕಂಥ ಭಾರತೀಯ ಜನತೆಯ ಇತಿಹಾಸ ಮತ್ತು ಸಂಸ್ಕೃತಿ ಸಂಪುಟ 1, ಮಿಖಾಯೆಲ್ ಗೋಟ್ಲೋಬ್ ಅವರ ಹಿಸ್ಟಾರಿಕಲ್ ಥಿಂಕಿಂಗ್ ಇನ್ ಸೌತ್ ಏಷ್ಯಾ, ರಾಜೇಂದ್ರ ಲಾಲ್ ಮಿತ್ರ ಅವರ ದಿ ಆಂಟಿಕ್ವಿಟೀಸ್ ಆಫ್ ಒರಿಸ್ಸಾ ಹಾಗೂ R.S. ಶರ್ಮಾ ಅವರ ಏನ್ಷಿಯಂಟ್ ಇಂಡಿಯಾ, ಇದರ ಅನುವಾದ ಪ್ರಾಚೀನ ಭಾರತ. ಈ ಎಲ್ಲ ಕೃತಿಕಾರರಿಗೆ ಮತ್ತು ಪ್ರಕಾಶಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಈ ಉಪನ್ಯಾಸವನ್ನು ಆಲಿಸಿದ ತಮಗೂ ಕೂಡ ಧನ್ಯವಾದಗಳು. ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ. ನಮಸ್ಕಾರ.